ಕುಂಭರಾಶಿಯವರಿಗೆ ಅಚಾನಕ್ಕಾಗಿ ಬದಲಾವಣೆ ಆಗುತ್ತೆ. ಈ ಒಂದು ತಿಂಗಳು ದೊಡ್ಡ ಒಂದು ತಿರುವು. ಕುಂಭರಾಶಿಯವ್ರನ್ನ ಯಾರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಒಂದು ವಿಚಾರ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ ಅಂತಲ್ಲ. ಇನ್ನು ಕುಂಭರಾಶಿಯವ್ರಿಗೆ ಏನು ಅಂತಂದರೆ, ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ತುಂಬ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಸಿಗುತ್ತೆ. ಆದರೆ ಆ ಒಂದು ಅವಕಾಶ ಅಂದರೆ ಮಿಸ್ ಆಯಿತು ಅಂತಂದರೆ ಜೀವನದಲ್ಲಿ ಮತ್ತೆ ನೀವು ಎದ್ದು ಬರೋಕ್ಕೆ ಚಾನ್ಸಸ್ ಇಲ್ಲ ಅಂತಲ್ಲ. ಹುಷಾರಾಗಿ, ಕೇರ್ಫುಲ್ಲಾಗಿ, ಎಷ್ಟೇ ಕಷ್ಟ ಅನಿಸುತ್ತೆ, ಬಟ್ ಅದನ್ನು ಹಿಡಿದುಕೊಂಡು ಅದನ್ನು ಕಲಿಯೋವರೆಗೂ ಅಥವಾ ಆ ಒಂದು ವಿಚಾರವನ್ನು ಮುಗಿಸೋವರೆಗೂ ನೀವು ಯಾವುದೇ ಕಾರಣಕ್ಕೂ ಅದನ್ನು ಬಿಡೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಮತ್ತು ಎಲ್ಲರಿಗಿಂತ ವಿಭಿನ್ನವಾಗಿ ನೀವು ಯೋಚನೆಯನ್ನು ಮಾಡ್ತೀರಾ ಗೊತ್ತಲ್ಲ. ಈ ಒಂದು ತಿಂಗಳು ಅಚಾನಕ್ಕಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ಮತ್ತು ಕೊನೆಯಲ್ಲಿ ಅದೃಷ್ಟದ ಒಂದು ಮಹಾಪೂರ, ಅದನ್ನು ಅಕ್ಸೆಪ್ಟ್ ಮಾಡ್ಕೊತಂಥ ಅವಕಾಶವನ್ನು, ಅದೃಷ್ಟದ ಒಂದು ಮಹಾಪೂರ ಮತ್ತು ತಿರುವು ನಿಮ್ಮ ಕಡೆ ಬರುತ್ತೆ ಅಂತಲ್ಲ. ಅದನ್ನು ಮಾಡ್ಕೊಳ್ಳಿ ಅಂತಲ್ಲ. ಇಡೀ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ವಿಚಾರ ಗೊತ್ತಾಗಿ. ಇನ್ನೊಂದು ಏನಂತಾರೆ, 12ನೇ ತಾರೀಕು ಒಳಗಡೆ ನಿಮ್ಮ ಒಂದು ಕೆಲಸದಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ. ಹೊಸ ಜವಾಬ್ದಾರಿ, ಹೊಸ ಒಂದು ವರ್ಗಾವಣೆ ಬರುತ್ತೆ. ಸ್ನೇಹಿತರಿಂದ ಏನು ಗೊತ್ತಾ, ನಿರಾಸೆ ಆಗುತ್ತೆ. ಅವನೇನೋ ಹೆಲ್ಪ್ ಮಾಡಿಬಿಡ್ತಾನೆ ಅಂದ್ಕೊಂಡಿರ್ತೀರ, ಅದು ಮಾಡೋದಿಲ್ಲ ಗೊತ್ತಲ್ಲ. 10ರಿಂದ 12ನೇ ತಾರೀಕುವರೆಗೂ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗ್ತಾನೆ ಹೋಗುತ್ತೆ. 20ನೇ ತಾರೀಕು ಇಂದ 25ನೇ ತಾರೀಕುವರೆಗೂ ತುಂಬ ಕೇರ್ಫುಲ್ ಆಗಿರಿ. ಯಾವುದೋ ರೀತಿ ಭಯದ ವಾತಾವರಣ, ಮನಸ್ಸಿಗೆ ನೋವು, ಅನಿರೀಕ್ಷಿತವಾದಂತಹ ಒಂದು ಕೆಲಸದ ಒತ್ತಡ, ಇದೆಲ್ಲವೂ ಕೂಡ ಬಂದುಬಿಡುತ್ತೆ ಅಂತಲ್ಲ. ಮತ್ತು ಈ ಒಂದು ಕುಂಭರಾಶಿಯವರು ಯಾವ ಬಣ್ಣದ ಒಂದು ಇದು ಅಂತಂದರೆ ಕೇಸರಿ ಬಣ್ಣ. ಯಾವುದೇ ಒಂದು ಮುಖ್ಯವಾದಂಥ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಕೇಸರಿ ಬಣ್ಣವನ್ನು ಧರಿಸ್ಕೊಂಡೋಗಿ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಯಾವೊಂದು ಬಣ್ಣವನ್ನು ಧರಿಸಬಾರ್ದು ಒಳ್ಳೆಯ ಕೆಲಸಗಳಿಗೆ ಬೇರೆ ಟೈಮಲ್ಲಿ ಹಾಕ್ಕೊಳ್ಳಿ. ಧರಿಸಬಾರ್ದು ಅಂತಂದರೆ ಹಸಿರು ಬಣ್ಣವನ್ನು ಯಾವುದೇ ಕಾರಣಕ್ಕೂ ಧರಿಸೋಕೆ ಹೋಗಬೇಡಿ ಈ ತಿಂಗಳು. ಇನ್ನೊಂದು ವಿಶೇಷವಾಗಿ ದುಡ್ಡನ್ನು ಕಳ್ಕೊಳ್ಳುವಂತಹ ಒಂದು ವಿಚಾರ ಬರುತ್ತೆ ಅಲ್ಲ. ದುಡ್ಡನ್ನ ಕಳ್ಕೊಳ್ಳುವಂಥ ಒಂದು ಚಾನ್ಸ್ ಇರುತ್ತೆ. ಹೆಂಗೋ ಇಲ್ಲೋ ಬಿಟ್ಟಿರ್ತೀರ, ಅಥವಾ ಹೇಗೋ ಒಂದು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ. ನಿಮ್ಗೆ ಗೊತ್ತಿಲ್ಲ, ನೀವೇ ಮಾಡೋದು, ಬೇರೆಯವ್ರು ಮಾಡಲ್ಲ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಿಂದ ನೀವು ದುಡ್ಡನ್ನು ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಡಿ. ಯಾವುದೇ ರೀತಿಯಾದ ದುಡ್ಡು ಹೋಯಿತು ಅಂತಂದ್ರು, ಲಾಸ್ ಆಯಿತು ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಏನಂತಂದರೆ, ಇದಕ್ಕೆ ಅದ್ಭುತವಾದಂಥ ಒಂದು ಇದು ಬರಬೇಕಾದ್ರೆ ದುಡ್ಡು ಬಂದ್ಬಿಡುತ್ತೆ. ಕೊಡೋರಿಗೆ ದುಡ್ಡನ್ನು ವಾಪಸ್ ಕೊಟ್ಬಿಡುತ್ತೆ. ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ಕ ಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಇಕ್ಕೋತದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಇದು ಯಾವುದೇ ರೀತಿಯಾದಂಥ ಒಂದು ವಿಚಾರವನ್ನು, ದುಡ್ಡಿನ ಕಾಸಿಗೆ ವಿಚಾರವನ್ನು, ಸಮಸ್ಯೆಯನ್ನು ಬಗೆಹರಿಸ್ಬಿಡುತ್ತೆ. ಯಾಕಂದರೆ ಅಂಥ ಒಂದು ಶಕ್ತಿ ಆ ಒಂದು ಯಂತ್ರದಲ್ಲಿರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಇದೆ ಅಲ್ಲ. ಇದನ್ನು ನೀವು 10ರಿಂದ 15ನೇ ತಾರೀಕು, ಅಂದರೆ 15ನೇ ತಾರೀಕು ಅಂತೀನಿ, 15ನೇ ತಾರೀಕಲ್ಲ 15 ಸರಿ ಸಂಕಲ್ಪವನ್ನು ಮಾಡಿ. ನಿಮ್ಗೆ ಯಾವುದೋ ರೀತಿಯಿಂದ ಮನೆ ಒಳಗಡೆ ಬಂದು ಕೂತ್ಕೊಬಿಡುತ್ತೆ. ಸಾಕ್ಷಾತ್ ಲಕ್ಷ್ಮಿ ಬಂದು ಕೂತ್ಕೋತಾಳೆ. ಸಂಕಲ್ಪವನ್ನು ಮಾಡಿ. ಎಷ್ಟೊಂದು ಜನ ದೂರ ಬರೋಕ್ಕಾಗಲ್ಲ, ಅಷ್ಟು ದೂರ ನನ್ನ ದುಡ್ಡು ಕಾಸಿನ ವ್ಯವಸ್ಥೆ ತುಂಬ ಕಷ್ಟ ಆಗುತ್ತೆ. ಯಾವುದೋ ರೀತಿ ದುಡ್ಡು ಹೋಗುತ್ತೆ, ಯಾವುದೋ ರೀತಿ ಟೈಮ್ ಬರುತ್ತೆ. ಯಾವುದೋ ರೀತಿ ಅಚಾನಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಒಳ್ಳೆ ಸಮಯ ಗೋಧೂಳಿಯಾಗದಲ್ಲಿ ಸಂಕಲ್ಪವನ್ನು ಮಾಡಿ ಸಂಜೆ 6 ಗಂಟೆಯಿಂದ 6:30ವರೆಗೂ ನಿಮಗೆ ಅಷ್ಟಲಕ್ಷ್ಮಿ ಅಂತ ಮನೆ ಒಳಗಡೆ ಬಂತು ಅಂತಂದರೆ ನೀನು ಜೀವನ ಪರ್ಯಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ, ಬೇರೆ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ. ಅಂಥ ಒಂದು ಅದ್ಭುತವಾದಂಥ ಒಂದು ಅವಕಾಶ, ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ರೆ ಮತ್ತೆ ತೊಗೊಳಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಳಕ್ಕಾಗೋದಿಲ್ಲ. ಸಾವಿರಾರು ಜನ ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಒಳಿತನ್ನು ಕಂಡಿದ್ದಾರೆ ಜೀವನದಲ್ಲಿ. ನಮ್ಮ ಆಶ್ರಮಕ್ಕೆ ಬಂದರೆ ಅದನ್ನು ತೋರಿಸ್ತೀವಿ. ಮತ್ತು ಕುಂಭರಾಶಿಯವ್ರಿಗೆ ಏನು ಅಂತಂದರೆ, ಹೊಸ ಒಂದು ವ್ಯಕ್ತಿ ಪರಿಚಯ ಆಗ್ತಾನೆ, ಅವನಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಹಳೆಯ ವ್ಯಕ್ತಿಯಿಂದ 5-6 ವರ್ಷದಿಂದ ಇರಲ್ಲ, ಬಟ್ ಅವನು ಬಂದು ನಿಮಗೆ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಹಳೆಯ ಫ್ರೆಂಡು ಅಥವಾ ಹಳೆಯ ರಿಲೇಷನ್ನು, ದೂರದ ರಿಲೇಷನ್ನು, ಈ ಥರದ್ದೊಂದು ಇದಾಗ್ತಾ ಬರುತ್ತೆ ಅಂತಲ್ಲ. ಮತ್ತು ಇನ್ನೊಂದು ಯಾವ ಒಂದು ವಿಚಾರ ಅಂತಂದರೆ, ಈ ಮದುವೆಗೆ ಒಂದು ಸಂಬಂಧಪಟ್ಟಂಥ ವಿಚಾರಗಳು ನಡೀತಾ ಹೋಗುತ್ತೆ. ಈ ತಿಂಗಳಲ್ಲಿ ನೀವು ಕುಂಭರಾಶಿಯವರು ಮದುವೆ ಹೆಣ್ಣನ್ನು 3 ಗಂಡು ಆಗಲಿ ಹೆಣ್ಣಾಗಲಿ 3 ಜನ ನಿಮ್ಮ ಲೈಫ್ ಪಾರ್ಟ್ನರ ಹುಡುಕಿ 3ರಲ್ಲಿ ಒಬ್ಬರು ಸೆಟ್ ಆಗೇ ಆಗ್ತಾರೆ
ಬಟ್ ಒಬ್ಬರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಅವ್ರು ಹೇಳ್ತಾರೆ ಮುಂದೆ ಸರಿ ನೋಡೋಣ ಅಥವಾ ಇನ್ನೂ ಸ್ವಲ್ಪ ದಿನ ಬೇಕು ನೋಡಿ ಹೇಳ್ತೀವಿ ಟೈಮ್ ಕೊಡಿ, ಅದೆಲ್ಲ 3 ವ್ಯಕ್ತಿಗಳನ್ನು 3ರಲ್ಲಿ ಒಬ್ಬರು ಸೆಟ್ ಆಗೇ ಆಗ್ತಾರೆ ಕುಂಭರಾಶಿಯವ್ರಿಗೆ. ಇದು ಸತ್ಯ ಆಗುತ್ತೆ, ನೋಡಿ, ನಾನು ಹೇಳಲ್ಲ, ನೀವು ಹೇಳಿ ಆದ್ದರಿಂದ ನೀವು ಕಮೆಂಟ್ ಮಾಡಿ ಕಳಿಸಿ. ಮತ್ತು ಈ ಒಂದು ಹೊಸ ವ್ಯಕ್ತಿಯಿಂದ ಒಂದು ಅದ್ಭುತವಾದ ಒಂದು ಆತ ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾನೆ. ಆ ವ್ಯಕ್ತಿ ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾರೆ. ಅದು ಸಕ್ಸಸ್ ಆಯಿತು ಅಂದರೆ ನಿಮ್ಮ ಅವರು ಒಂದು ಸಂಪರ್ಕ ತುಂಬ ಚೆನ್ನಾಗಿ ಸ್ಪಷ್ಟವಾದಂಥ ಒಂದು ಮಾತುಕತೆ ಆಡಿ ಗಟ್ಟಿಯಾದಂಥ ನಿರ್ಧಾರವನ್ನು ತಗೊಳ್ಳಿ, ಯಾವುದಕ್ಕೂ ತಲೆ ಕೆಡಿಸ್ಕೊಡಿ. ಮತ್ತು ಸ್ನೇಹ ಮತ್ತು ಪ್ರೇಮವಾಗಿ ತಿರುಗುವಂಥ ಒಂದು ಚಾನ್ಸಸ್ಸು ಇರುತ್ತೆ. ಅವ್ರು ಯಾರೇ ಆಗಿರಲಿ, ಸ್ನೇಹ ಒಂದು ಪ್ರೀತಿ ಆಗ್ತೀರ, ಚೆನ್ನಾಗಿರುತ್ತೆ. ಈ ವರ್ಷ ಖುಷಿಯಾಗಿ ನಗ್ನಗ್ತಾ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ತು ಅಂತ ಅಂದ್ಬಿಟ್ಟು ಹೊಸ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿಬಿಡ್ತೀರ. ಆರೋಗ್ಯದಲ್ಲಿ ಏನು ಅಂತಂದರೆ ನರನಾಡಿಗಳ ಒಂದು ದೌರ್ಬಲ್ಯ ಆಗ್ತಾ ಬರುತ್ತೆ, ಕುತ್ತಿಗೆ ನೋವು, ಬೆನ್ನೋವು ಕಾಡ್ತಾ ಬರುತ್ತೆ. ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡಿ, ಗೊತ್ತಲ್ಲ. ಜೊತೆಗೆ ನೀವೇನು ಅಂತಂದರೆ ಕಾಲಭೈರವನ ದರ್ಶನವನ್ನು ಮಾಡಿ. ದರ್ಶನದ ಅಥವಾ ಸುಖಿ ಭವಂತ ಕಾಲಭೈರವನ ದರ್ಶನ ಮಾಡಿಬಿಡ್ತು ಅಂದರೆ ಇಡೀ ಒಂದು ತಿಂಗಳು ನಿಮ್ಗೆ ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳು ಕಾಡೋದಿಲ್ಲ, ಗೊತ್ತಲ್ಲ. ಮತ್ತು ಜೊತೆಗೆ ಇನ್ನೊಂದು ನಂತರ ನಮ್ಮ ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ದೀವಿ. ಆ ಆಧ್ಯಾತ್ಮ ಪಯಣದಲ್ಲಿ ಏನು ಅಂತಂದರೆ ಅನಂತ ಪದ್ಮನಾಭ ಸ್ವಾಮಿ ಅಂತ ದರ್ಶನವನ್ನು ಮನೆ ಮಾಡ್ತೀನಿ. ಎಂಥ ಪವರ್ಫುಲ್ಲು ಅಂತಂದರೆ ಈ ಒಂದು ಆಧ್ಯಾತ್ಮ ಪಯಣದಲ್ಲಿ ನಾವು ಕೇರಳ ಕರ್ಕೊಂಡೋಗಿ 3 nights 4 days ಇರುತ್ತೆ. ತುಂಬ ಒಂದು ಅದ್ಭುತವಾದಂಥ ಒಂದು ವಿಚಾರ. ಮತ್ತು ನೀವು ಅಲ್ಲಿಗೆ ಹೋಗಿ ಬಂತು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ವಿಷ್ಣುವನ್ನು ನೀವು ನೋಡ್ಬೋದು, ಕಲಿಯುಗದ ದೇವರನ್ನು ನೀವು ನೋಡ್ಬೋದು. ಇದು ಪುಣ್ಯಕ್ಷೇತ್ರ. ಯಾಕಂದರೆ ಗುರುವಿನ ಒಂದು ಕೆಲಸ ಏನು ಅಂತಂದರೆ ಪುಣ್ಯಕ್ಷೇತ್ರ ಅಂದರೆ ಭಗವಂತನ ದರ್ಶನ ಮಾಡಿಸುವಂಥದ್ದು. ಹಾಗಾಗಿ ಊಟ ತಿಂಡಿ ವ್ಯವಸ್ಥೆ ಮತ್ತು ಹೋಗೋದಕ್ಕೆ ಅವರಿಗೆ AC ಬಸ್ಸು ಮತ್ತು ರೂಮಿನ ವ್ಯವಸ್ಥೆ ಎಲ್ಲವೂ ಕೂಡ ನಮ್ಮದೇ ಆಗಿರುತ್ತೆ. ಹಾಗಾಗಿ ನೀವೊಂದು ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಆದಷ್ಟು ಬೇಗ ನೀವು ಬನ್ನಿ, ಹೆಸರನ್ನ ಬರೆಸಿ ರಿಜಿಸ್ಟರ್ ಆಗಿ. ಕೆಲವೇ ಸೀಟ್ಸ್ಗಳು ಮಾತ್ರ ಇದ್ದಾವೆ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ನಾನೇ ಸ್ವತಃ ನಿಂತುಕೊಂಡು ನಿಮಗೆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಯಾವ ಮುದ್ರೆಯನ್ನು ಮಾಡಬೇಕು, ಯಾವ ಒಂದು ವಿಚಾರವನ್ನು ನಡೆಸಬೇಕು, ಮತ್ತು ಶತ್ರುಬಾಧೆಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಆ ದೇವಸ್ಥಾನದ ಒಳಗಡೆ ಯಾವ ರೀತಿ ಆಚರಣೆಗಳನ್ನು ಮಾಡಬೇಕು, ಯಾವ ಮುದ್ರೆನ ಹಿಡಿಬೇಕು, ಯಾವ ಮಂತ್ರವನ್ನು ಹೇಳಬೇಕು ನಾನು ಖುದ್ದಾಗಿ ಮಾಡಿಸ್ತೀನಿ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಈ ಒಂದು ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳು ಮಾತುಕತೆಗಳು ನಡೀತಾ ಹೋಗುತ್ತೆ. ಈ ಒಂದು ತಿಂಗಳು ಕುಟುಂಬದಲ್ಲಿ ಅಂಥ ಒಂದು ವಿಶೇಷತೆ ನಿಮಗೆ ಸಿಗೋದಿಲ್ಲ. ಸಾಧಾರಣ ಅಂದರೆ ಅತಿ ಸಾಧಾರಣ. ಈ ಸದ್ಯ ಅವ್ರ ಪಾಡ್ಗೆ ಅವ್ರು ಇದ್ದರೆ ಸಾಕು, ಮನೆಯವ್ರು ನಮ್ಮ ತಂಟೆಗೆ ಬರದೇ ಸಾಕು ಅನ್ನೋಷ್ಟು ತೊಂದರೆಗಳು ಉಂಟಾಗುತ್ತೆ. ಬಟ್ ಅಂಥ ತೊಂದರೆಗಳು ಆಗೋದಿಲ್ಲ. ಭಯ ನಿಮ್ಮನ್ನು ಬದಲಾವಣೆಯನ್ನು ಮಾಡುತ್ತೆ. 3ನೇ ವ್ಯಕ್ತಿಯಿಂದ ನಿಮಗೆ ತುಂಬ ಸಹಾಯ ಆಗ್ತಾ ಬರುತ್ತೆ, ಗೊತ್ತಲ್ಲ. ಓಂ ಶಂ ಶನಿಶ್ ತುಂಬ ಕಷ್ಟ ಬಂತದ್ದು. ಓಂ ಶಂ ಶನಿಶ್ಚರಾಯ ನಮಃ ಅಂತ ನೀವು ಮನಸ್ಸಲ್ಲಿ ಅನ್ಕೋತಾ ಇರಿ. ನಿಮ್ಗೆ ಯಾವುದೇ ರೀತಿಯಂಥ ಕಷ್ಟ ಕಾರ್ಯಗಳು ಬರೋದಿಲ್ಲ. ಮತ್ತು ನಿಮಗೆ ಶುಭವಾದಂಥ ದಿಕ್ಕು ಪೂರ್ವ ದಿಕ್ಕು. ನಾವು ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 4 ಹೆಜ್ಜೆ ಪೂರ್ವ ದಿಕ್ಕಿನ ಮೇಲೆ ಇಟ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರೇ ದುಡ್ಡು ಕೇಳಿದ್ರು ಈ ಒಂದು ಅಂದರೆ ಈ ತಿಂಗಳಲ್ಲಿ ಕೊಡೋಕ್ಕೆ ಹೋಗ್ಬೇಡಿ. ಯಾವ ತಿಂಗಳಲ್ಲಿ ಕೊಡೋಕ್ಕೆ ಹೋಗಬೇಡಿ, ಸುಮ್ಮನೆ ಏನಕ್ಕೆ ಕೊಡ್ತೀರಾ? ಏನೋ ಖರ್ಚು ವೆಚ್ಚಗಳಿಗೆ 100, 200, 1000 ಎಷ್ಟೋ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಸಾಲ ಪಾಲ ಅಂತ ಕೊಡ್ತು ಅಂತಂದರೆ ಈ ತಿಂಗಳು ಖಂಡಿತ ಬರೋದಿಲ್ಲ, ಅಲ್ಲ. ಹಣಕಾಸಿನ ಸಮಸ್ಯೆಗೆ ನಮ್ಮ ಅಷ್ಟಲಕ್ಷ್ಮಿ ಅನ್ನೋ ಇದ್ದೇ ಇದೆ. ಇನ್ನು ಈ ಹೇಗೆ ಮ್ಯಾನೇಜ್ ಮಾಡಬೇಕು, ದುಡ್ಡೇನೋ ತಂದು ಕೊಟ್ಬಿಡ್ತದೆ ನಮ್ಮ ಅಷ್ಟಲಕ್ಷ್ಮಿ ಯಂತ್ರ. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, 1 to double ಹೆಂಗೆ ಮಾಡಬೇಕು, ಅದನ್ನು ಯಾವ ರೀತಿ ಜೋಪಾನವಾಗಿ ಇಟ್ಕೋಬೇಕು. ಇವು ಕೋಟಿ ತಂದು ಕೊಡುತ್ತೆ, ಅದನ್ನೆಲ್ಲ ಕುಡಿದು ತಿಂದು ಇನ್ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಪ್ರಾಫಿಟ್ ಬರದೆ ಯಾವುದೋ ಲಾಸ್ ಆಗಿಬಿಟ್ರೆ, ಅದಕ್ಕೆ ಆನ್ಲೈನ್ ಕ್ಲಾಸನ್ನು ನಾವು ಮಾಡ್ತೀವಿ. ಹಣ ಮತ್ತು ಜನ ವಶೀಕರಣದ ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೆ ಮನೆಯಲ್ಲೇ ಕೂತ್ಕೊಂಡು ನೀವು ಅಟೆಂಡ್ ಮಾಡ್ಬೋದು. ನೀವು ಒಂದೇ ಒಂದು ಕ್ಲಿಕ್ಕಲ್ಲಿ ನಾನು ಹೇಳೋದು ವಿಚಾರಗಳನ್ನು ನೀವು ತಿಳ್ಕೊಬೋದು. ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ, ತುಂಬ ಚೆನ್ನಾಗಿ ಆಗ್ತೀರಾ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಈ ಕುಂಭರಾಶಿಯವ್ರಿಗೆ ಯಾರಿಗೂ ಒಳ್ಳೆಯದಾಗಬೇಕು ಅಂತಂದರೆ ನೀವು ನಾನು ಸಂಕಲ್ಪವನ್ನು ಮಾಡ್ತೀನಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶ್ರದ್ಧಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ